ಸೂರ್ಯನ ಉರಿಗಣ್ಣಿಗೆ ಸಿಕ್ಕು ಕರ್ನಾಟಕ ಕಾದ ಕಾವಲಿಯಂತಾಗಿದೆ. ಹೀಟ್ ವೇವ್ನಿಂದಾಗಿ ಜನಗಣತಿ ಮಾಡುತ್ತಿರುವ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಬಿಸಿಲ ಬೇಗೆಯಲ್ಲಿ ಬೆಂದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸೂರ್ಯನ ಉರಿಗಣ್ಣು, ಕರ್ನಾಟಕ ಕಂಗಾಲು. ಕರ್ನಾಟಕದಲ್ಲಿ ಸೂರ್ಯ ಬೆಂಕಿ ಉಗುಳುತ್ತಿದ್ದಾನೆ. ಉಷ್ಣಾಂಶ 40 ಡಿಗ್ರಿಯನ್ನು ಮೀರಿ ಬೇಯುತ್ತಿದೆ. ಬಿಸಿಲ ಬೇಗೆಯಿಂದ ಕರ್ನಾಟಕ ಕಾದ ಕಾವಲಿಯಂತಾಗಿದ್ದು ಜನರು ಮನೆಯಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದಾರೆ. ಇಂತಹ ರಣಬಿಸಿಲಿನ ನಡುವೆಯೂ ಜನಗಣತಿ ಕಾರ್ಯ ನಡೆಯುತ್ತಿದ್ದು ಜನಗಣತಿಯಲ್ಲಿ ಭಾಗಿಯಾದ ಸಿಬ್ಬಂದಿಗೆ ಹೀಟ್ ಸ್ಟ್ರೋಕ್ ಡೇಂಜರ್ ಶುರುವಾಗಿದೆ. ಬಿಸಿಲಿನಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಗಣತಿ ಕಾರ್ಯ ಮಾಡಬೇಕಿರುವ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೆ ಹೊಸದೊಂದು ಅಡ್ವೈಸರಿ ಬಿಡುಗಡೆ ಮಾಡಿದೆ. ಆರೋಗ್ಯ ಇಲಾಖೆ ಆಯುಕ್ತರು ರಾಜ್ಯದ ಎಲ್ಲಾ ಡಿಎಚ್ಒಗಳ ಸಭೆ ಕರೆದಿದ್ದು ಸೂರ್ಯನ ಶಾಖದಿಂದ ಸ್ಟ್ರೋಕ್ ಹೊಡೆಯುವ ಭೀತಿ ಇದ್ದು ಜಾಗೃತರಾಗಿರಲು ಸಿಬ್ಬಂದಿಗೆ ಮನವಿ ಮಾಡಿದ್ದಾರೆ. ಮಾತ್ರವಲ್ಲ, ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಮಾತ್ರ ಗಣತಿ ಮಾಡಲು ಸೂಚಿಸಿದ್ದಾರೆ. ಅಡ್ವೈಸರಿಯನ್ನ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಅಂದ್ರೆ ನಾಟ್ ಜಸ್ಟ್ ಅವರ್ ಸ್ಟಾಫ್, ಎಲ್ಲಾ ಜನರಿಗೂ ಸಹಿತ ಕೊಟ್ಟಿದ್ದೀವಿ. ಎಸ್ಪೆಷಲಿ ಲೇಬರ್ ಕಾಸ್ಟ್. ಈಗ ನಮ್ಮ ಸಿಬ್ಬಂದಿ ಅಟ್ಲೀಸ್ಟ್ ಅವರಿಗೆ ಒಂದು ಆಪ್ಷನ್ ಇದೆ. ಅರ್ಲಿ ಮಾರ್ನಿಂಗ್ ಈವ್ನಿಂಗ್ ಅವರಿಗೆ ಗೊತ್ತಿರುತ್ತೆ ಹೀಟ್ ವೇವ್ ಇದೆ, ಅದರ ಸಮಸ್ಯೆ ಇದೆ ಅಂತ ಹೇಳಿ ಹೋಗ್ಬೋದು. ಬಟ್ ಬಹಳಷ್ಟು ಜನ ಲೇಬರ್ ಕ್ಲಾಸ್ ಅವರು they have to work in the daytime also. So we have requested and advised already. ಏನಂತ ಅಡ್ವೈಸ್ ಮಾಡಿದ್ವಿ ತಮಗೂ ಗೊತ್ತಿದೆ. ಯಾವ ರೀತಿ ಶೇಡ್ ಇರಬೇಕು, ಯಾವ ರೀತಿ ನಮ್ಮ ಪ್ರಿವೆನ್ಷನ್ಸ್ ಮಾಡಬೇಕು, ಅದರ ಬಗ್ಗೆ ನಾವು ಆಲ್ರೆಡಿ ಅಡ್ವೈಸರಿನ 2-3 ವಾರ ಹಿಂದೆ ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಮುಂದಿನ 3 ದಿನ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಜತೆಗೆ ಬಿಸಿಲಿನ ಧಗೆ ಮುಂದುವರಿಯಲಿದೆಯಂತೆ. ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವ ಎಚ್ಚರಿಕೆ ಸಂದೇಶದ ಪ್ರಕಾರ ರಾಜ್ಯದ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದ್ದು 15 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ಬಹುಪಾಲು ಉತ್ತರ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ವಿಜಯನಗರ, ಚಿತ್ರದುರ್ಗ ಮತ್ತು ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ, ತುಮಕೂರು ಹಾಗೂ ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಅಬ್ಬರಿಸುವ ಸೂಚನೆ ಇದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೂರ್ಯನ ಉರಿಗಣ್ಣಿಗೆ ಸಿಕ್ಕು ಕರ್ನಾಟಕ ಕಾದ ಕಾವಲಿಯಂತಾಗಿದೆ. ಹೀಟ್ ವೇವ್ನಿಂದಾಗಿ ಜನಗಣತಿ ಮಾಡುತ್ತಿರುವ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಬಿಸಿಲ ಬೇಗೆಯಲ್ಲಿ ಬೆಂದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸೂರ್ಯನ ಉರಿಗಣ್ಣು, ಕರ್ನಾಟಕ ಕಂಗಾಲು. ಕರ್ನಾಟಕದಲ್ಲಿ ಸೂರ್ಯ ಬೆಂಕಿ ಉಗುಳುತ್ತಿದ್ದಾನೆ. ಉಷ್ಣಾಂಶ 40 ಡಿಗ್ರಿಯನ್ನು ಮೀರಿ ಬೇಯುತ್ತಿದೆ. ಬಿಸಿಲ ಬೇಗೆಯಿಂದ ಕರ್ನಾಟಕ ಕಾದ ಕಾವಲಿಯಂತಾಗಿದ್ದು ಜನರು ಮನೆಯಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದಾರೆ. ಇಂತಹ ರಣಬಿಸಿಲಿನ ನಡುವೆಯೂ ಜನಗಣತಿ ಕಾರ್ಯ ನಡೆಯುತ್ತಿದ್ದು ಜನಗಣತಿಯಲ್ಲಿ ಭಾಗಿಯಾದ ಸಿಬ್ಬಂದಿಗೆ ಹೀಟ್ ಸ್ಟ್ರೋಕ್ ಡೇಂಜರ್ ಶುರುವಾಗಿದೆ. ಬಿಸಿಲಿನಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಗಣತಿ ಕಾರ್ಯ ಮಾಡಬೇಕಿರುವ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೆ ಹೊಸದೊಂದು ಅಡ್ವೈಸರಿ ಬಿಡುಗಡೆ ಮಾಡಿದೆ. ಆರೋಗ್ಯ ಇಲಾಖೆ ಆಯುಕ್ತರು ರಾಜ್ಯದ ಎಲ್ಲಾ ಡಿಎಚ್ಒಗಳ ಸಭೆ ಕರೆದಿದ್ದು ಸೂರ್ಯನ ಶಾಖದಿಂದ ಸ್ಟ್ರೋಕ್ ಹೊಡೆಯುವ ಭೀತಿ ಇದ್ದು ಜಾಗೃತರಾಗಿರಲು ಸಿಬ್ಬಂದಿಗೆ ಮನವಿ ಮಾಡಿದ್ದಾರೆ. ಮಾತ್ರವಲ್ಲ, ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಮಾತ್ರ ಗಣತಿ ಮಾಡಲು ಸೂಚಿಸಿದ್ದಾರೆ. ಅಡ್ವೈಸರಿಯನ್ನ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಅಂದ್ರೆ ನಾಟ್ ಜಸ್ಟ್ ಅವರ್ ಸ್ಟಾಫ್, ಎಲ್ಲಾ ಜನರಿಗೂ ಸಹಿತ ಕೊಟ್ಟಿದ್ದೀವಿ. ಎಸ್ಪೆಷಲಿ ಲೇಬರ್ ಕಾಸ್ಟ್. ಈಗ ನಮ್ಮ ಸಿಬ್ಬಂದಿ ಅಟ್ಲೀಸ್ಟ್ ಅವರಿಗೆ ಒಂದು ಆಪ್ಷನ್ ಇದೆ. ಅರ್ಲಿ ಮಾರ್ನಿಂಗ್ ಈವ್ನಿಂಗ್ ಅವರಿಗೆ ಗೊತ್ತಿರುತ್ತೆ ಹೀಟ್ ವೇವ್ ಇದೆ, ಅದರ ಸಮಸ್ಯೆ ಇದೆ ಅಂತ ಹೇಳಿ ಹೋಗ್ಬೋದು. ಬಟ್ ಬಹಳಷ್ಟು ಜನ ಲೇಬರ್ ಕ್ಲಾಸ್ ಅವರು they have to work in the daytime also. So we have requested and advised already. ಏನಂತ ಅಡ್ವೈಸ್ ಮಾಡಿದ್ವಿ ತಮಗೂ ಗೊತ್ತಿದೆ. ಯಾವ ರೀತಿ ಶೇಡ್ ಇರಬೇಕು, ಯಾವ ರೀತಿ ನಮ್ಮ ಪ್ರಿವೆನ್ಷನ್ಸ್ ಮಾಡಬೇಕು, ಅದರ ಬಗ್ಗೆ ನಾವು ಆಲ್ರೆಡಿ ಅಡ್ವೈಸರಿನ 2-3 ವಾರ ಹಿಂದೆ ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಮುಂದಿನ 3 ದಿನ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಜತೆಗೆ ಬಿಸಿಲಿನ ಧಗೆ ಮುಂದುವರಿಯಲಿದೆಯಂತೆ. ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವ ಎಚ್ಚರಿಕೆ ಸಂದೇಶದ ಪ್ರಕಾರ ರಾಜ್ಯದ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ.
ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದ್ದು 15 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ಬಹುಪಾಲು ಉತ್ತರ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ವಿಜಯನಗರ, ಚಿತ್ರದುರ್ಗ ಮತ್ತು ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ, ತುಮಕೂರು ಹಾಗೂ ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಗುಡುಗು, ಮಿಂಚು ಹಾಗೂ ಬಿರುಗಾಳಿ ಅಬ್ಬರಿಸುವ ಸೂಚನೆ ಇದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೂರ್ಯನ ಉರಿಗಣ್ಣಿಗೆ ಸಿಕ್ಕು ಕರ್ನಾಟಕ ಕಾದ ಕಾವಲಿ ಅಂತಾಗಿದೆ. ಹೀಟ್ ವೇವ್ನಿಂದಾಗಿ ಜನಗಣತಿ ಮಾಡುತ್ತಿರುವ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಬಿಸಿಲ ಬೇಗೆಯಲ್ಲಿ ಬೆಂದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸೂರ್ಯನ ಉರಿಗಣ್ಣು, ಕರ್ನಾಟಕ ಕಂಗಾಲು. ಕರ್ನಾಟಕದಲ್ಲಿ ಸೂರ್ಯ ಬೆಂಕಿ ಉಗುಳುತ್ತಿದ್ದಾನೆ. ಉಷ್ಣಾಂಶ 40 ಡಿಗ್ರಿಯನ್ನು ಮೀರಿ ಬೇಯುತ್ತಿದೆ. ಬಿಸಿಲ ಬೇಗೆಯಿಂದ ಕರ್ನಾಟಕ ಕಾದ ಕಾವಲಿ ಅಂತಾಗಿದ್ದು ಜನರು ಮನೆಯಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದಾರೆ. ಇಂತಹ ರಣಬಿಸಿಲಿನ ನಡುವೆಯೂ ಜನಗಣತಿ ಕಾರ್ಯ ನಡೆಯುತ್ತಿದ್ದು ಜನಗಣತಿಯಲ್ಲಿ ಭಾಗಿಯಾದ ಸಿಬ್ಬಂದಿಗೆ ಹೀಟ್ ಸ್ಟ್ರೋಕ್ ಡೇಂಜರ್ ಶುರುವಾಗಿದೆ. ಬಿಸಿಲಿನಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಗಣತಿ ಕಾರ್ಯ ಮಾಡಬೇಕಿರುವ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೆ ಹೊಸದೊಂದು ಅಡ್ವೈಸರಿ ಬಿಡುಗಡೆ ಮಾಡಿದೆ. ಆರೋಗ್ಯ ಇಲಾಖೆ ಆಯುಕ್ತರು ರಾಜ್ಯದ ಎಲ್ಲಾ ಡಿಎಚ್ಒಗಳ ಸಭೆ ಕರೆದಿದ್ದು ಸೂರ್ಯನ ಶಾಖದಿಂದ ಸ್ಟ್ರೋಕ್ ಹೊಡೆಯುವ ಭೀತಿ ಇದ್ದು ಜಾಗೃತರಾಗಿರಲು ಸಿಬ್ಬಂದಿಗೆ ಮನವಿ ಮಾಡಿದ್ದಾರೆ. ಮಾತ್ರವಲ್ಲ, ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಮಾತ್ರ ಗಣತಿ ಮಾಡಲು ಸೂಚಿಸಿದ್ದಾರೆ. ಅಡ್ವೈಸರಿಯನ್ನ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಅಂದ್ರೆ ನಾಟ್ ಜಸ್ಟ್ ಅವರ್ ಸ್ಟಾಫ್, ಎಲ್ಲಾ ಜನರಿಗೂ ಸಹಿತ ಕೊಟ್ಟಿದ್ದೀವಿ. ಎಸ್ಪೆಷಲಿ ಲೇಬರ್ ಕಾಸ್ಟ್. ಈಗ ನಮ್ಮ ಸಿಬ್ಬಂದಿ ಅಟ್ಲೀಸ್ಟ್ ಅವರಿಗೆ ಒಂದು ಆಪ್ಷನ್ ಇದೆ. ಅರ್ಲಿ ಮಾರ್ನಿಂಗ್, ಈವ್ನಿಂಗ್ ಅವರಿಗೆ ಗೊತ್ತಿರುತ್ತೆ ಹೀಟ್ ವೇವ್ ಇದೆ, ಅದರ ಸಮಸ್ಯೆ ಇದೆ ಅಂತ ಹೇಳಿ ಹೋಗ್ಬೋದು. ಬಟ್ ಬಹಳಷ್ಟು ಜನ ಲೇಬರ್ ಕ್ಲಾಸ್ ಅವರು they have to work in the daytime also. So we have requested and advised already. ಏನಂತ ಅಡ್ವೈಸ್ ಮಾಡಿದ್ವಿ ತಮಗೂ ಗೊತ್ತಿದೆ. ಯಾವ ರೀತಿ ಶೇಡ್ ಇರಬೇಕು, ಯಾವ ರೀತಿ ನಮ್ಮ ಪ್ರಿವೆನ್ಷನ್ಸ್ ಮಾಡಬೇಕು, ಅದರ ಬಗ್ಗೆ ನಾವು ಆಲ್ರೆಡಿ ಅಡ್ವೈಸರಿನ 2-3 ವಾರ ಹಿಂದೆ ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಮುಂದಿನ 3 ದಿನ ಗುಡುಗು, ಮಿಂಚು ಹಾಗೂ ಬಿರುಗಾಳಿ ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಜತೆಗೆ ಬಿಸಿಲಿನ ಧಗೆ ಮುಂದುವರಿಯಲಿದೆಯಂತೆ. ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವ ಎಚ್ಚರಿಕೆ ಸಂದೇಶದ ಪ್ರಕಾರ ರಾಜ್ಯದ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು ಹಾಗೂ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದ್ದು 15 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ಬಹುಪಾಲು ಉತ್ತರ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ವಿಜಯನಗರ, ಚಿತ್ರದುರ್ಗ ಮತ್ತು ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ, ತುಮಕೂರು ಹಾಗೂ ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಗುಡುಗು, ಮಿಂಚು ಹಾಗೂ ಬಿರುಗಾಳಿ ಅಬ್ಬರಿಸುವ ಸೂಚನೆ ಇದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.